ಎಷ್ಟೋ ಧೈರ್ಯ ನಿಮಗೆ ನನ್ನ ಮನೆಗೆ ಬಂದು ನನ್ನ ಮಗಳನ್ನೇ ಕೊಡಿ ಅಂತ ಕೇಳ್ತಾ ಇದ್ದೀರಾ? ನಮ್ಮಂಥ ಸಜ್ಜನರ ಮನೆ ಹೆಣ್ಮಕ್ಳನ್ನ ಹಾಳು ಮಾಡೋಕ್ ಕಾಯ್ತಾ ಇರ್ತೀರಾ? ಪಾಪೋಲಿಗಳು ತಂದು ಬೆಂಗಳೂರು ಮಾತ್ರ ಹಾಳಾಗಿದೆ ಅಂತ ತಿಳ್ಕೊಂಡಿದ್ದೆ, ಮೈಸೂರ್ನು ಹಾಳು ಮಾಡಕ್ ಹೊರಟಿದ್ರ ನೀವೆಲ್ಲ. ಹೋಗ ಆಚೆ ನಡೀಲಿ. ನಿನ್ನ ಮಾತೇನೋ ಕೇಳೋದು, ಇನ್ನೊಂದು ಮಾತಾಡಿದ್ರೆ ಪೊಲೀಸ್ನವ್ರನ್ನ ಕರೆಸ್ತೀನಿ. ಬೇಡ ಸರ್, ನನ್ ಮಾತ್ರ ಅಲ್ಲ ಸರ್, ನಿಮ್ ಮಗಳಿಗೂ ನನ್ ಕಡೆ ಪ್ರಾಣ ಸರ್, ಕೇಳಿ ಸರ್. ಹಾಕ್ತೀನಿ ನೋಡು, ನಿಮ್ಮ ಅಪ್ಪಂಗೆ ಎಷ್ಟು ಕೋಪ ಬಂದಿದೆ ನೋಡು. ಕರೆದ್ರೆ ಸರ್. ನೋಡಿ, ಇದುವರೆಗೂ ಏನೇನು ನಡೆದಿದೆಯೋ ಅದೆಲ್ಲ ನಮಗೆ ಗೊತ್ತಿಲ್ಲದೆ ನಡೆದಿರೋದು. ಈಗಿಂದ ಹೀಗೆ ಅದನ್ನೆಲ್ಲ ಮರ್ತ್ಬಿಡಿ. ಮಾರ್ಯಾದಗಿರೋದೆಲ್ಲ ನಮ್ಮ ಜಾಯಮಂದಲ ಇಲ್ಲ ಸಾ ಬೇರೆದ್ರಲ್ಲಿ ಬೇಕಿರ್ಬೋದು, ಮೆಮೊರಿ ಫುಲ್ ಸ್ಟ್ರಾಂಗ್ ಸಾ. ಯಾವುದನ್ನ ಅಂತ ಮರೆಯೋದು ಸಾ? 11/12/2012 ಮಧ್ಯಾಹ್ನ 3:15ಕ್ಕೆ ನಮ್ಮವ್ವ ಫೋನ್ ಮಾಡ್ಬಿಟ್ಟು ನಮ್ಮ ಅತ್ತ ಮಗಳು ಗಂಟಾಕ್ ಬಂದ್ ಮಾಡಿದ್ಲು ಸಾ. ಹುಡುಗಿ ಇದ್ದಂಗ ಅವಳೆ ಒಳ್ಳೆ ಹುಡುಗಾಡ್ದಂಗ ಆಡ್ತಾಳೆ, ಆಗುದಿಲ್ಲ. ಒಪ್ತೀನಾ? ಹುಡುಗಿ ಅಂದ್ರೆ ಲಕ್ಷಣವಾಗಿ ಆಚೆ ಕನ್ನಡದ ಹುಡುಗಿ ತರ ಇರ್ಬೇಕು. ಅವಳು ನೋಡಿದ್ರೆ ಸೀದಾ ಭುವನೇಶ್ವರಿ ತಾಯಿನ ಎದ್ ಬಂದ್ ಎದಾಗ ಒತ್ತಂಗಿರ್ಬೇಕು. ಕಂದ, ಲಾಡು ತಿನ್ನೋ ಆಸೆನಾ? ದಯಮಾಡಿ ಮಹಾರಾಜ ವಿದ್ಯಾಸಂಸ್ಥೆಗೆ ತಲುಪಿಸುವಿರಾ? ಕಂದ, 2 ಲಾಡು ತಿನ್ನೋ ಆಸೆನಾ? ಇಂದು ನಾಟಕವಿದೆ, ಈಗಾಗಲೇ ಬಹಳ ತಡವಾಗಿದೆ. ದಯಮಾಡಿ ತಲುಪಿಸುವಿರಾ? ಅತ್ಕೊಳ್ಳಿ. ಇದನ್ನು ಹಿಡಿದುಕೊಳ್ಳಿ. ಸುಂದರವಾಗಿರುವೆನೆ. ಧನ್ಯವಾದಗಳು. ಅಲ್ಲೇ ಸರ್, ನಿಮ್ ಮಗಳ ಈ ದಿವ್ಯ ಸ್ವರೂಪ ನೋಡಿ ಬಿದ್ದಾಗ್ಬಿಟ್ಟೆ ಸಾ, ದಂಗಾಗ್ಬಿಟ್ಟೆ ಸಾ, ಬುಡಕಾಯ್ತದೆ ಸಾ. ಏನ್ ಮಾಡ್ದೆ? ಹಂಗೆ ಕೇಳಿ ಸಾ. ನೆಕ್ಸ್ಟ್ ಡೇ ಇಂದಲೇ ಡ್ಯೂಟಿಗೆ ಹಾಜರು ಸಾ. ಸಾ ಯಾಕೆ ಕೇಳ್ತೀರಾ ನಮ್ ಕಷ್ಟವ? ಎಮ್ಮೆ ಹಿಂದ್ಗಡೆ ಕೋಣ ಅಲ್ದಂಗೆ ನಿಮ್ ಮಗಳ ಹಿಂದ್ಗಡೆ ಅಲ್ದಾಕ್ಬಿಟ್ಟಿನಿ ಸಾ. ಯಾಕೆ ನಿಂತ್ಬಿಟ್ಟೆ? ನೀವು ಹೋಗಿ. Excuse me, what are you doing here? Why are you following me? Huh? ಯಾಸ ಬದಲಾಗೋ ತಕ್ಷಣ ಭಾಷೆನ ಬದಲಾಗೋಯ್ತದ. ನಾನು ಯಾಸಕ್ಕೆ ಮುರಿದು ಆಸೆ. ಏನ್ರಿ, ನಾನು ನೋಡ್ತಿದ್ದೀನಿ, ಇಲ್ಲಿ ಬಂದು ಯಾರನ್ನು ಹುಡುಕ್ತಿದ್ದೀರಾ? ಅದು ನೆನ್ನೆ ಒಬ್ರು ಕನ್ನಡ ಮಾತಿನ ಡ್ರಾಪ್ ಮಾಡಿ ಹೋಗಿದ್ದೆ, ಅವರು ಇವತ್ತು ಭಾರತ್ ಮಾತಿನ ಹುಡುಕ್ತಿದ್ದೀರಾ? ನೋಡಿ, ನೆಕ್ಸ್ಟ್ ಟೈಮ್ August 15th ಬನ್ನಿ, ಓಕೆ? ಅದು ನೀವು ಅಂದ್ರೆ ಏನೋ ಒಂಥರ ಒಂಥರಾನು ಅಲ್ಲ, 2 ಥರಾನು ಅಲ್ಲ. ಡ್ರಾಪ್ ಮಾಡಿದ್ದೀರಾ, ಥ್ಯಾಂಕ್ಸ್ ಹೇಳಿದ್ದೀನಿ, ಅಲ್ಲಿಗೆ ಮುಗೀತು. ಅರ್ಥ ಆಯ್ತಾ? ಅದನ್ ಬಿಟ್ಟು ಹಿಂದೆ ಬಂದು ಫ್ರೆಂಡ್ಶಿಪ್ ಮಾಡ್ತೀನಿ, ಲವ್ ಮಾಡ್ತೀನಿ ಅಂತ ಅಂದ್ರೆ ನಮ್ಮ ಅಪ್ಪನ್ಗೆ ಒಂಚೂರು ಇಷ್ಟ ಆಗೋದಿಲ್ಲ. ಅದೇನ್ ಬೆಳೆಸಿದ್ರ ಸ ಮಗಳನ್ನ?
ಅದೇನು ಗೌರವ, ಅದೇನು ಪ್ರೀತಿ, ಅದೇನು ಎಮ್ಮೆ ಇಟ್ಕೊಂಡಳು ಸರ್ ನಿಮ್ಮ ಬಗ್ಗೆ. ನಮ್ಮ ಅಪ್ಪನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂದ್ಬಿಟ್ಟು ಸಾ ಬಿದ್ದೋಗ್ಬಿಟ್ಟೆ ಸರ್, ಕೆಳ್ದೋಗ್ಬಿಟ್ಟೆ ಸರ್. ಚಿಂದಿ ಚಿತ್ರಾನ್ನ ಆಗ್ಬಿಟ್ಟೆ ಸರ್ ಸೆಕೆಂಡ್ ಟೈಮು. ನನ್ನ ಬಗ್ಗೆ ಏನು ಹೇಳಿಲ್ವಾ? ಒಂದು ನಿಮಿಷ, ಆರ್ಡ್ರಲ್ಲಿ ಬರ್ತಾ ಇದ್ದೀನಿ. ನೆಕ್ಸ್ಟ್ ಸೀನ್ ನಿಮ್ದೇ ಕಣಕ್ಕ. ಯಾಕೆ ಟೆನ್ಷನ್ ಆಯ್ತು ರೀ? ಏನ್ರಿ ಇವತ್ ಯಾರನ್ನ ಹುಡ್ಕೊಂಡ್ ಬಂದಿದ್ದೀರಾ? ಸರಿಯಾಗಿದ್ರಿ ನೀವು. ಇಂಜೆಕ್ಷನ್ ಕೊಟ್ಟಾದ್ಮೇಲೆ ಕಾಯಿಲೆ ಏನೋ ಅಂತ ಕೇಳ್ತೀರಾ? ಅದೇ ಇವಾಗ ನಡ್ರಿ, ಕಾದು ಕಾದು ಸುಸ್ತಾಗದೆ. ಹೋಗ್ಬಿಟ್ಟು ಗಂಟ್ಲಿಗೆ ಕಾಪಿನ ಟೀನ ಸುರ್ಕಮ್ಮ. ನಾನ್ ಟೀ ಕಾಫಿ ಕುಡಿಯಲ್ಲ. ಒಳ್ಳೇದಾಯ್ತಲ್ಲ, ನಡ್ರಿ ಹೋಗ್ಬಿಟ್ಟು ಉಣ್ಣಮ್ಮ. ಅನ್ನಮ್ಮ ಬೇಡಪ್ಪ, ನಾನ್ ಮನೆಯಿಂದ ಟಿಫಿನ್ ಬಾಕ್ಸ್ ತಂದಿದ್ದೀನಿ. ಓ, ಏನಿದ್ದು ಇದ್ರಲ್ಲಿ? ಅಮ್ಮ ಮಾಡಿರೋ ಹೋಮ್ ಮೇಡ್ ಪುಳಿಯೋಗ್ರೆ. ಅಯ್ಯೇ ಅಬ್ಬಬ್ಬಬ್ಬ, ಅದೇನು ಪುಳಿಯೋಗರೆ, ಅದೇನು ಪುಳಿಯೋಗರೆ, ಅದು ಹೆಂಗೆ ಮಾಡಿದಾರ ಗೊತ್ತಿಲ್ಲ. ಒಟ್ಲಲ್ಲಿ ತಿಂತಾನೆ ಇರ್ಬೇಕು ಅನಿಸ್ತದೆ. ಅವತ್ತೇ ಡಿಸೈಡ್ ಮಾಡ್ಕೊಂಬಿಟ್ಟೆ. ಏನಂತ? ಈ ಪ್ರಾಣ ಹೋದ್ರೂ ಪರವಾಗಿಲ್ಲ, ಅನ್ನೋದ್ರು ನಾವು ತೀರಿಸ್ಬೇಕು ಅಂತ ಸರ್. ಅದಕ್ಕೆ ನೆಕ್ಸ್ಟ್ ಡೇನೇ ಹೇಳ್ಬಿಟ್ಟೆ ಸರ್. ಏನೋ ಇನ್ನೇನು ಹೇಳಿರ್ತಾನೆ? ಐ ಲವ್ ಯು. ನಾಚಿಕೆ ಆಗಲ್ವಾ ಒಂದ್ ಹುಡುಗಿಗೆ ಐ ಲವ್ ಯು ಅಂತ ಹೇಳಕ್ಕೆ? ಅಲ್ಲ, ಒಂದು ಹುಡುಗ ಒಂದು ಹುಡುಗಿಗೆ ಹೇಳದೇನೆ ಬೇರೆ ಯಾರಿಗೆ ಹೇಳೋದು? ಅದಕ್ಕೆ ನಾನೇ ನಿಮಗೆ ಸಿಕ್ಕಿದ್ನಾ? ಬೇರೆ ಯಾರು ಸಿಗ್ಲಿಲ್ವಾ? ಸುಮ್ಮನೆ ಇಲ್ಲಿಂದ ಹೊರಟೋಗಿ ಆಮೇಲೆ ಹಿಂದೆ ಬಂದು ಪಿಕ್ಚರಿಗೆ ಹೋಗೋಣ, ಪಾರ್ಕಿಗೆ ಹೋಗೋಣ ಅಂತ ಏನಾದ್ರು ಅಂದ್ರೆ ಸರಿಗಿರಲ್ಲ. ಹೋಗ್ರಿ ಹೋಗ್ರಿ. ಅಯ್ಯೋ, ಭುವನೇಶ್ವರಿ ಹುಡ್ಕೊಂಬಂದು ಮಾರಮ್ಮ ನೋಡ್ದಂಗೆ ಆಯ್ತು. ಬನ್ರಿ ಬನ್ರಿ, ಇಲ್ಲಿ ನಿಂತ್ಕೊಳ್ಳಿ. ಹೋಗ್ರಿ ಅಂದ್ರೆ ಹೊರಟೋಗ್ತೀರಾ? ನೀವೇ ಹೇಳಿದ್ರಲ್ರಿ. ಅಲ್ಲ, ಒಂದ್ ಮಾತಿಗಾದ್ರೂ ನೀವ್ ನನ್ ಪ್ರಾಣ, ನಾನ್ ನಿಮ್ ಹಿಂದೆ ಬಂದೇ ಬರ್ತೀನಿ ಅಂತ ಅಂದ್ರ ನಿಮ್ಮಂತ ಹುಡ್ಗನ್ನ ಹೆಂಗ್ರಿ ನಂಬೋದು? ಇಷ್ಟೇ ಆಯ್ತು ನಿಮ್ ಹುಡ್ಗರ್ದು. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಹೇಗ್ರಿ? ಇದೆಲ್ಲ ಲವ್. ಈ ಮೂತಿಗ್ ಲವ್ ಬೇರೆ. ಹೋಗ್ರಿ ಹೋಗ್ರಿ ಹೋಗ್ರಿ. ಅಯ್ಯೋ, ಹೋದ್ರೆ ಬೋಯ್ತೀರಾ, ಇಲ್ಲೇ ಇದ್ರು ಬೋಯ್ತೀರಾ, ಏನ್ರಿ ಮಾಡ್ಲಿ? ಆಯ್ತು, ನೀವೇನು ಮಾಡಬೇಡಿ ಆಯ್ತಾ? ನಾನೇ ಇಲ್ಲಿಂದ ಹಾಳಾಗೋಗ್ತೀನಿ. ಇವಳಿಂದ ಹೋಗ್ಲಾ ಇಲ್ಲ ನಮ್ಮನೆಗೆ ಹೋಗ್ಲಾ? ಅಯ್ಯೋ, ಸುಮ್ನಿರು. ಯಾರು ನೋಡಿದ್ರು ನಾ ಏನೋ ಮಾಡಿ ಕೈ ಬಿಟ್ಟಿವ್ನಿ ಅಂತ ಅನ್ಕೋತಾರೆ. ಯಾಕೆ ಹೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ನನ್ನ ತಾಯಿ. ನಾನು ಓದ್ಬಿಡ್ತೀನಿ ಅಷ್ಟೇ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಲವ್ ಬಗ್ಗೆ ಗೊತ್ತಾದ್ರೆ ನಮ್ಮ ತಂದೆ ತಾಯಿ ಖಂಡಿತ ಒಪ್ಕೊಳ್ಳಲ್ಲ. ಓ, ನಮ್ಮ ಮನೇಲಿ ಹೊಸ್ಲ ಮೇಲೆ ಸೇರ್ ಇಟ್ಕೊಂಡು ಕಾಯ್ತಾವ್ರೆ ನೀ ಬಂದು ಓದಿತೀಯ ಅಂತ. ನಮ್ಮ ಮನೇಲಿ ಒಪ್ಪುದಿಲ್ಲ. ಹಾಗಾದ್ರೆ ಈ ಲವ್ ಗಿವು ಎಲ್ಲ ಮರ್ತ್ಬಿಟ್ಟು ನಾವು ದೂರ ಆಗ್ಬಿಡೋಣವಾ? ಅಯ್ಯೋ, ಹಂಗನ್ಬಿಡದನು. ನಂಗೆ ತುಂಬ ನೋವಾಯ್ತದೆ. ನನ್ನ ಬದುಕಲ್ಲಿ ದೇವತೆ ಬಂದಂಗೆ ಬಂದಿದ್ಯಾ ನೀನು. ನಾನು ಬಿಟ್ಟು ಹೋಗ್ಬೇಡ. ಒಂದಿನ ನಿನ್ನ ಮುಖ ನೋಡಿಲ್ಲ ಅಂದ್ರೂ ಸತ್ತಾಗ್ಬಿಡ್ತೀನಿ ನಾನು. ನಿಜವಾಗ್ಲು? ಈಗೇನ್ ಮಾಡೋದು? ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ ಇನ್ನೂ. ಒರಿಜಿನಲ್ ಮಂಡ್ಯ ಮಾಡ್ಕೊಂಡು ನಾನು ನಿಮ್ಮಪ್ಪ ಏನೋ ಅವ್ರ ಅಪ್ಪನ ವಾಪಸ್ತೀನಿ. ದಯವಿಟ್ಟು ಒಪ್ಕೊಳ್ಳಿ ಸರ್. ನಮ್ಮಿಬ್ಬರ ಮಧ್ಯೆ ಇಷ್ಟೆಲ್ಲ ಆದ್ಮೇಲೆ ಹೆಂಗ್ ಸಮಾರೋಕಾಯ್ತದೆ? ಒಳ್ಳೆ ಅಪ್ಪ, ಒಳ್ಳೆ ಮಗಳು, ಒಳ್ಳೆ ಪುಳಿಯೋಗರೆ, ಅಯ್ಯೋ ಒಳ್ಳೆ ಅಮ್ಮ. ಸಾ, ನಿಮ್ಮ ಮಗಳನ್ನ ನನ್ನ ಮಗಳ ತರ ನೋಡ್ಕೋತೀರ? ಅಯ್ಯೋ ಅಲ್ಲ ತೂ, ನಿಮ್ಮ ಮಗಳನ್ನ ನಿಮ್ಮ ಸ್ವಂತ ಹೆಂಡತಿ ತರ ನೋಡ್ಕೋತೀನಿ ಸಾ. ಅಲ್ಲ ತೂ ಸಾ, ನೀವು ನಿಮ್ಮ ಹೆಂಡತಿನ ಹೆಂಗ್ ನೋಡ್ಕೊಂಡಿದ್ದೀರೋ ಅದಕ್ಕಿಂತ ಚೆನ್ನಾಗಿ ನೋಡ್ಕೋತೀನಿ ಸಾ. ಆಗುದಿಲ್ಲ ಅಂತ ಮಾತ್ರ ಅನ್ಬಿಡಿ ಸಾ, ಒಪ್ಕೊಳ್ಳಿ ಸಾ. ಮದುವೆ ಅಂದ್ರೆ ಹುಡುಗಾಟ ಅಲ್ಲ, ಜಾತಕ ಎಲ್ಲ ಕೂಡಬೇಕು. ತಗೊಳ್ಳಿ ಸಾ. ಏನಿದೆ?
ನನ್ನ ಮಗಳ ಜಾತಕ. ಅಯ್ಯೋ ದೇವ್ರೆ, 36 ಗಣನು ಪಕ್ಕಾ ಕೂಡ್ ಬಂದವೆ ಸಾ. ಮದ್ವೆ ಆದ್ರೆ ಅವಳಿ ಜವಳಿ ಹೆಣ್ಮಕ್ಳ ಗ್ಯಾರಂಟಿ. ಏನ್ರಿ ಇವನು? ಗಂಡು ಮಕ್ಕಳು ಒಂದ್ 5-6 ಹೆಣ್ಣಾದ್ಮೇಲೆ ಟ್ರೈ ಮಾಡ್ತಾನೆ ಇದ್ರಾಗುತ್ತೆ ಅಂತ ಹೇಳೋರೆ ಸಾ. ಆಗ್ಬೋದಿನ. ನಿಮ್ಮನೇಲಿ ನಮ್ಮನೇಲಿ ಆಲ್ರೆಡಿ ಹೊಸ್ಲ ಮೇಲೆ ಸೇರಕ್ ಬಂದೇವ್ನಿ ಸಾ. ಒದ್ರೆ ಕ್ಯಾಚಿಡಕ್ ಕಾಯ್ತವ್ರೆ ಸಾ. ಸರಿ, ಒಂದು ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಮಾಡಬಹುದು. ಆಲ್ರೆಡಿ ಎಂಗೇಜ್ ಆಗಿದೀವಿ. ಎಂಗೇಜ್ಮೆಂಟ್ ಎಲ್ಲ ಯಾಕೆ ಸುಮ್ಮನೆ ಖರ್ಚು ಅಂತ ಸಾ. ಸರಿ, ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್. 4/5/2013 ಬೆಳಗ್ಗೆ 10 ಗಂಟೆಗೆ ಶುಭಮೇನ ಲಗ್ನ ಸೂಪರ್ ಆಗಿದೆಯಂತೆ. ಅದು ಬಿಟ್ರೆ ಇನ್ನು 6 ತಿಂಗಳು ನಮ್ಮಿಬ್ಬರು ಜಾತಕಕ್ಕೆ ಯಾವ ಲಗ್ನನೂ ಕೊಡ್ಬಾರ್ದು ಸಾ. ಆಗುದಿಲ್ಲ ಅಂತ ಮಾತ್ರ ಅನ್ಬಿಡಿ ಸಾ. ಪ್ಲೀಸ್ ಸಾ, ಒಪ್ಕೊಳ್ಳಿ ಸಾ ಪ್ಲೀಸ್ ಸಾ. ಅದೇನ್ ಲವ್, ಅದೇನ್ ಕರ್ಮಾನೋ, ಹಾಳಾಗಿ ಹೋಗಿ ತಗೊಳ್ಳಿ ಸಾ. ಏನಿದು? ಮೊದಲನೇ ಲಗ್ನ ಪತ್ರಿಕೆ ಹೆಣ್ ಕಡೆ ಕೊಡ್ಬೇಕು ಅಂತ ಮೊಬೈಲ್ ಸಾ.